ಯಾತ್ರೆ ಒಂದು ರೀತಿಯಲ್ಲಿ ಭಕ್ತಿಭಾವದ ಶಕ್ತಿಯ ಸಂಗಮದಂತೆ ಇತ್ತು. ಇವತ್ತು ಬೆಳಿಗ್ಗೆ ಸುಮಾರು 6 ಗಂಟೆಯಿಂದಲೇ ಚಿಕ್ಕಮಗಳೂರು ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ದತ್ತಮಾಲಾಧಾರಿಗಳು ಬಂದು ದತ್ತಪಾದುಕೆಯ ದರ್ಶನವನ್ನು ಪಡೆದಿದ್ದಾರೆ. ಬೆಳಗ್ಗೆಯಿಂದ ಗಣಹೋಮ ಮತ್ತು ದತ್ತಾತ್ರೇಯ ಹೋಮ ಸಾಂಗೋಪಸಾಂಗವಾಗಿ ನಡೀತಾ ಇದೆ. ನಾವು ಈಗಲೂ ಹೇಳೋದಿಷ್ಟೇ, ಇಸ್ಲಾಮು ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸ್ಕೊಳ್ಬೇಕು. ಅದರಲ್ಲಿರುವಂಥ ಇಂಟಾಲರೆನ್ಸ್, ಅಸಹಿಷ್ಣುತೆ ಇವತ್ತಿನ ಕಾಲಕ್ಕೆ ಸೂಕ್ತವಾದದ್ದಲ್ಲ. 1400 ವರ್ಷದ ಹಿಂದಿನ ಬರ್ಬರತೆಯನ್ನೇ ಇವತ್ತಿಗೂ ಅಳವಡಿಸ್ಕೊಳ್ಳೋದು ಅದು ಜಗತ್ತಿಗೆ ಮತ್ತು ಮುಸ್ಲಿಂ ಸಮುದಾಯಕ್ಕೂ ಕೂಡ ಒಳ್ಳೆಯದಲ್ಲ. ಇವತ್ತು ಭಯೋತ್ಪಾದಕರು ಅಂದರೆ ಬಹುದೊಡ್ಡ ಪಾಲು ಮುಸಲ್ಮಾನರು ಅಂತಕ್ಕಂಥದ್ದು ಆ ಸಮುದಾಯ ಚಿಂತನೆ ಮಾಡಬೇಕಾದ ವಿಷಯ. ನೋಡಿ, ಭಾರತದಲ್ಲಿ 333 ಕೋಟಿ ದೇವತೆಗಳಿದ್ದಾರೆ. ನಾವೆಲ್ಲ ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಹೆಚ್ಚು ಅಂದರೆ ಇಲ್ಲಿ ಜಗಳ ನಡೆದೀತು, ಅದನ್ನು ಮೀರಿದ ಭಯೋತ್ಪಾದನೆ ಇಲ್ಲ. ಆದರೆ ಮುಸಲ್ಮಾನರೇ ಇರೋ ಕಡೆಗೆ ಒಬ್ಬನೇ ದೇವರು ಅಲ್ಲ, ಪ್ರವಾದಿಯೂ ಒಬ್ಬರೇ, ಮೊಹಮ್ಮದ್ ಪೈಗಂಬರು. ಆದರೂ ಒಬ್ಬರನ್ನೊಬ್ಬರು ಬಾಂಬ್ ಹಾಕಿ ಕೊಲ್ತಾರೆ. ಯಾಕೆ ಹೀಗೆ? ಆ ಸಮುದಾಯದ ವಿದ್ವಾಂಸರು ಕೂತು ಆಲೋಚಿಸಬೇಕಾಗಿರೋ ಸಂಗತಿ. ಮತ್ತು ಈಗಲೂ ಈ ಕಾಲದಲ್ಲೂ ಕೂಡ ಇಂಟಾಲರೆನ್ಸ್, ಅಸಹಿಷ್ಣುತೆ, ಅಂದರೆ ಇಸ್ಲಾಮೇತರವಾಗಿದ್ದೆಲ್ಲ ಸುಳ್ಳು ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಅದು ಅಸಹಿಷ್ಣುತೆಗೆ ಕಾರಣ ಆಗುತ್ತೆ. ಆ ಅಸಹಿಷ್ಣುತೆಯ ಕಾರಣದಿಂದಲೇ ಜಗತ್ತಿನಲ್ಲಿ ಕ್ಷೋಭೆ ಇದೆ. ಹಾಗಾಗಿ ನಾನು ಬಹಳ ಸರಿ ಮಾತಾಡಿದ್ದೀನಿ, ಎಲ್ಲ ಧರ್ಮಗ್ರಂಥಗಳನ್ನು, ಅದು ಹಿಂದೂ ಧರ್ಮಗ್ರಂಥಗಳನ್ನು ಚರ್ಚೆಗೆ ಒಳಪಡಿಸಿ, 2 ನಿಮಿಷ ಬಂದೆ, ಚರ್ಚೆಗೆ ಒಳಪಡಿಸಿ, ಕುರಾನನ್ನು ಚರ್ಚೆಗೆ ಒಳಪಡಿಸಿ, ಭಗವದ್ಗೀತೆ, ವೇದ, ಉಪನಿಷತ್ತು, ವಚನಗಳನ್ನು ಚರ್ಚೆಗೆ ಒಳಪಡಿಸಿ. ಮಾನವ ಕುಲಕ್ಕೆ, ಜಗತ್ತಿಗೆ ಹಿತಕಾರಿಯಾದ ಅಂಶಗಳನ್ನಷ್ಟೇ ಧರ್ಮಗ್ರಂಥಗಳಲ್ಲಿ ಉಳಿಸ್ಕೊಳ್ಬೇಕು. ಮಾನವ ಕುಲಕ್ಕೆ ಹಿತಕಾರಿ ಅಲ್ಲದ ಅಂಶಗಳು ಅದು ಕ್ಷೋಭೆಯನ್ನು ನಿರ್ಮಾಣ ಮಾಡ್ತವೆ, ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡ್ತವೆ, ನೆಮ್ಮದಿಯನ್ನು ಹಾಳು ಮಾಡ್ತವೆ. ಅಂಶವನ್ನು ತೆಗೆದುಹಾಕಬೇಕು. ಭಗವದ್ಗೀತೆಯಲ್ಲಿದ್ದರೂ ತೆಗೆದುಹಾಕಬೇಕು, ವಚನಗಳಲ್ಲಿದ್ದರೂ ತೆಗೆದುಹಾಕಬೇಕು, ಕುರಾನ್ನಲ್ಲಿದ್ದರೂ ತೆಗೆದುಹಾಕಬೇಕು. ನನ್ನ ತಿಳುವಳಿಕೆ ಪ್ರಕಾರ ಭಯೋತ್ಪಾದಕರಿಗೆ ಮೂಲ ಪ್ರೇರಣೆಯೇ ಅವರಲ್ಲಿ ಭಯೋತ್ಪಾದನೆ ತಲೆ ಎತ್ತಾ ಇದೆ. ಅದರಿಂದಲೇ ಜಗತ್ತಿನ ಶಾಂತಿ ನೆಮ್ಮದಿಗೆ ಧಕ್ಕೆ ಆಗ್ತಾ ಇದೆ. ನೋಡಿ, ದೊಡ್ಡ ಮಸೀದಿ ಎಷ್ಟು ದೊಡ್ಡದು ಬೇಕಾದ್ರೂ ಕಟ್ಟಲಿ, ದೇವಸ್ಥಾನ ಒಡೆದು ಯಾಕೆ ಕಟ್ಟಬೇಕು? ಈ ನಮ್ಮ ಆಗ್ರಹ ಇರೋದು, ದೇವಸ್ಥಾನ ಒಡೆದು ಕಟ್ಟಿರುವ ಮಸೀದಿಗಳನ್ನು ಬಿಡಲೇಬೇಕು. ಅವ್ರು ಎಷ್ಟು ದೊಡ್ಡದು ಬೇಕಾದ್ರೂ ಕಟ್ಟಲಿ, ಖಾಲಿ ಜಾಗದಲ್ಲಿ. ಬೇಕಾದ್ರೆ ದಾನ ಕೇಳಿದ್ರೆ ನಾವೇ ದಾನ ಕೊಡ್ತೀವಿ ಜಾಗನ. ಆದರೆ ನಮ್ಮ ದೇವಸ್ಥಾನ ಒಡೆದು ಕಟ್ಟಿರೋದು ಇದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ಎಚ್ಚೆತ್ತ ಹಿಂದೂ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಕೇಳ್ತಾ ಇದ್ದಾನೆ. ಹಾಗಾಗಿ ಯಾವುದನ್ನು ಒಡೆದು ಕಟ್ಟಿದ್ದಾರೆ ಅದನ್ನು ಅವ್ರು ಬಿಡಲೇಬೇಕು. ದಿನ ಇವತ್ತೋ ನಾಳೆನೋ ನೀವಾಗೆ ಬಿಟ್ಟರೆ ಒಳ್ಳೆಯದು, ಇಲ್ಲದೇ ಇದ್ರೆ ಬಿಡಿಸ್ಕೊಳ್ತೀವಿ. ಜಾಗೃತ ಹಿಂದೂ ಬಿಡಿಸ್ಕೊಳ್ತಾರೆ. ಇದು ನಮ್ಮ ಆಗ್ರಹ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.